Good morning, my dear final years. This is your same sir, and this is the accounting for banking companies, the continuation part. My dears, last class ಅಲ್ಲಿ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೆ. ಅದು ಮೇ ಬಿ ರಾಂಗ್ ಟ್ರೀಟ್ಮೆಂಟ್ ಆಫ್ ಶೆಡ್ಯೂಲ್ಸ್ ಆಗಿದೆ. ಹಾಗಾಗಿ ನಿಮಗೆ ಟ್ಯಾಲಿ ಆಗಿಲ್ಲ. ತುಂಬಾ ಜನ ನನಗೆ ಮೆಸೇಜಸ್ನ ಮಾಡಿದ್ರಿ, ಟ್ಯಾಲಿ ಆಗ್ತಿಲ್ಲ ಅಂತ ಮೆಸೇಜ್ ಮಾಡಿದ್ರಿ. ಸೊ ದಟ್ಸ್ ವೈ ಆ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡಿಸ್ಬಿಡ್ತೀನಿ ಮೈ ಡಿಯರ್ಸ್. ಡೌಟ್ಸ್ ಬಂದ್ರೆ ನಾನು ಸಾಲ್ವ್ ಮಾಡಿಸ್ಬಿಡ್ತೀನಿ, ಪ್ರಾಬ್ಲಮ್ ಇಲ್ಲ, ನೋಡ್ಕೊಳ್ಳಿ ಮೈ ಡಿಯರ್ಸ್. ಮೈ ಡಿಯರ್ಸ್, ರೂರಲ್ ಬ್ಯಾಂಕ್ ಅನ್ಕೋತೀನಿ. ಇಸ್ ಇಟ್ ರೈಟ್? ಆಡಿಯೋ ಇರೋರು ಹೇಳಿ. ರೂರಲ್ ಬ್ಯಾಂಕ್ ಅಲ್ವೇನ್ರಿ? ರೈಟ್. Rural bank, from the following trial balance of rural bank, prepare profit and loss account at balance sheet for the year ended 31st March 2020, my dears. Idu schedules ella correct agi helidde my dears. Share capital schedule number 1, reserve fund schedule number 2, loans, cash credit and overdraft 9, premises 10, interest on government securities 8, interest on government securities, investment my dears. Idu my dears change ಮಾಡ್ಕೋಬೇಕು. Investment on government securities 8 my dears. Current deposits 3, savings deposits 3, fixed deposits 3, salary 16, directors fees 16, rent and rate 16, profit and loss account alle barutte my dears. Interest and discounts 13, general expenses 16, stationery 16, bills purchased on discounts 9, bills purchased and discount my dears, idu and discounts 9, recurring deposits 3, interim dividend profit and loss account ಅಲ್ಲಿ ಕೊಡಬೇಕು my dears. Shares my dears, shares ಅಂದ್ರೆ investment on shares ಅಂತ. So 8, cash in hand with RBI 6, money at call on short notice my dears. 7, machinery 10 my dears, machinery 10. correct ಇದೆಯಾ? ಟ್ರಯಲ್ ಬ್ಯಾಲೆನ್ಸ್ ಚೆಕ್ಔಟ್ ಮಾಡ್ಕೊಂಡಿದ್ದೀರಲ್ಲ, ಟ್ರಯಲ್ ಬ್ಯಾಲೆನ್ಸ್ ಚೆಕ್ಔಟ್ ಮಾಡ್ಕೊಂಡಿದ್ದೀರಲ್ವಾ? ರೂರಲ್ ಬ್ಯಾಂಕ್ ತಾನೆ ನೀವು ಕೇಳಿದ್ದು? ಡೌಟ್ ಇದೆ ತಾನೆ ಕೇಳಿರೋದು? ನೀವು? ಓಕೆ ಮೈ ಡಿಯರ್ಸ್, ಎಂಡಾರ್ಸ್ಮೆಂಟ್ ಆಫ್ ಬಿಲ್ ಆನ್ ಬಿಹಾಫ್ ಆಫ್ ಕಸ್ಟಮರ್ ಶೆಡ್ಯೂಲ್ ನಂಬರ್ 12 ಅಲ್ಲಿ ಬರುತ್ತೆ. ಒನ್ ಟೈಮ್ ಎಫೆಕ್ಟ್ ಆಗುತ್ತೆ ಮೈ ಡಿಯರ್ಸ್, ಒನ್ ಟೈಮ್ ಅಷ್ಟೇ ಎಫೆಕ್ಟ್ ಆಗುತ್ತೆ, ಶೆಡ್ಯೂಲ್ ನಂಬರ್ 12 ಮೈ ಡಿಯರ್ಸ್. ದೆನ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಮೈ ಡಿಯರ್ಸ್, ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಮೈ ಡಿಯರ್ಸ್, ಇದು ಕರೆಕ್ಟ್ ಆಗಿ ಹೇಳಿದ್ದೆ. ಶೆಡ್ಯೂಲ್ ನಂಬರ್ 13 ಮೈನಸ್ ಶೆಡ್ಯೂಲ್ ನಂಬರ್ 13 ಅಂಡ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಇಂಟ್ರೆಸ್ಟ್ ಅಕರ್ಡ್ ಆನ್ interest accrued or interest occurred on investment my dears. Actually ಇದು invest occurred on investment my dear. ಇದು ಶೆಡ್ಯೂಲ್ ನಂಬರ್ ರಾಂಗ್ ಮಾಡ್ಕೊಂಡಿದ್ವಿ, 5 ಕೊಟ್ಬಿಟ್ಟಿದ್ದೆ ನಾನು. ಇದು ಶೆಡ್ಯೂಲ್ ನಂಬರ್ ರಾಂಗ್ ಮಾಡಿದ್ವಿ, ಶೆಡ್ಯೂಲ್ ನಂಬರ್ 5 ಅಂತ ಕೊಟ್ಟಿದ್ದೆ, ಬಟ್ ಇದು ಶೆಡ್ಯೂಲ್ ನಂಬರ್ 13 ಅಂಡ್ ಶೆಡ್ಯೂಲ್ ನಂಬರ್ 11 my dears. ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಒನ್ ಮೋರ್ ಥಿಂಗ್, ದಿಸ್ ಇಸ್ ದ ಇನ್ಕಮ್ my dears. ಇನ್ಕಮ್ ಇದು ಶೆಡ್ಯೂಲ್ ನಂಬರ್ 13 ಅಲ್ಲಿ ಬರಬೇಕು, ಅಗೇನ್ ಶೆಡ್ಯೂಲ್ ನಂಬರ್ 11 ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. 11 and 13 ಅಲ್ಲಿ ಕನ್ಸಿಡರ್ ಮಾಡಬೇಕು. ಆಸ್ ಯೂಶುವಲ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಶೆಡ್ಯೂಲ್ಸ್ ಹೋದಾಗ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಒಂದೇ ಇರೋದು ಮೈ ಡಿಯರ್ಸ್. ಕರೆಕ್ಟಾ? ಇಸ್ ಇಟ್ ರೈಟ್? ಮಾತಾಡ್ರಿ, ಆಡಿಯೋ ಇರೋರಾ? Yes sir. ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಮೈ ಡಿಯರ್ಸ್. ಶೇರ್ ಕ್ಯಾಪಿಟಲ್ ಒಂದೇ ಕಂಟೆಂಟ್ ಇರೋದ್ರಿಂದ ಶೇರ್ ಕ್ಯಾಪಿಟಲ್ 5 lakhs ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 1 ಕಂಪ್ಲೀಟ್ ಆಗುತ್ತೆ. ಶೆಡ್ಯೂಲ್ ನಂಬರ್ 2 ಮೈ ಡಿಯರ್ಸ್, ಶೆಡ್ಯೂಲ್ ನಂಬರ್ 2, wait a minute, what happened? Wait a minute. All right, schedule number 2 my dears. Reserve fund 2,50,000 rupees ಇದೆ my dears. ನಿಮ್ ಪ್ರಾಬ್ಲಮ್ ಅಲ್ಲಿ ರಿಸರ್ವ್ ಫಂಡ್ 2,50,000 rupees ಇದೆ. ಸ್ಟ್ಯಾಟ್ಯೂಟರಿ ರಿಸರ್ವ್ ಅಂತ ನಿಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಪ್ರಾಫಿಟ್ ಅಂಡ್ ಲಾಸ್ ಇದು ಫಸ್ಟೇ ಬರೋಲ್ಲ ಮೈ ಡಿಯರ್ಸ್, ಫಸ್ಟೇ ತಗೊಳಕ್ ಬರಲ್ಲ ನಿಮ್ಗೆ. ಸ್ಟ್ಯಾಟ್ಯೂಟರಿ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡಿದ್ರೆ ಬರುತ್ತೆ ಮೈ ಡಿಯರ್ಸ್, ಸಾಲ್ವ್ ಮಾಡಿದ್ರೆ ಬರ್ತಕ್ಕಂಥದ್ದು. ಎಷ್ಟು ಬರುತ್ತೆ ಸ್ಟ್ಯಾಟ್ಯೂಟರಿ ರಿಸರ್ವ್? 11,866.2 ಬರುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ 34,598.2 ಬರುತ್ತೆ ಮೈ ಡಿಯರ್ಸ್. ಸೊ ಟೋಟಲ್ ಶೆಡ್ಯೂಲ್ 8 ಬರುತ್ತೆ. ಟೋಟಲ್ ಶೆಡ್ಯೂಲ್ ನಂಬರ್ 2 ಇಟ್ ಲೀಡ್ಸ್ ಟು 2,96,465 ಬರುತ್ತೆ ಮೈ ಡಿಯರ್ಸ್. ಇವೆರಡು ಶೆಡ್ಯೂಲ್ ಬರೆಯುವಾಗ ನಿಮ್ಗೆ ಗೊತ್ತಾಗೋಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್ಸ್ ಮೈ ಡಿಯರ್ಸ್. ಕರೆಂಟ್ ಡೆಪಾಸಿಟ್ಸ್ 3 lakhs ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ 1,25,000 ಇದೆ, ಸೇವಿಂಗ್ಸ್ ಡೆಪಾಸಿಟ್ಸ್ 50,000 ಇದೆ, ರೆಕರಿಂಗ್ ಡೆಪಾಸಿಟ್ಸ್ 24,000 ಇದೆ ಮೈ ಡಿಯರ್ಸ್.
It leads to total 4,99,000. ಕೆಲವು ಟೋಟಲ್ ಮಾಡಿ ರಾಂಗ್ ಇದ್ರೆ ಹೇಳಿ. 4,99,000. ಮೈ ಡಿಯರ್ ಶೆಡ್ಯೂಲ್ ನಂಬರ್ 5 ಒಂದೇ ಒಂದಿರೋದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂತ ಮೈ ಡಿಯರ್ಸ್. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ ಮೈ ಡಿಯರ್ಸ್. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ 13 ಅಲ್ಲಿ ಲೆಸ್ ಮಾಡ್ತೀವಿ, ಶೆಡ್ಯೂಲ್ ನಂಬರ್ 5 ಅಲ್ಲಿ ಡೈರೆಕ್ಟ್ ಆಗಿ ತಗೊಳ್ತೀವಿ ಮೈ ಡಿಯರ್ಸ್. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ 335 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 6 cash in hand with RBI my dears. Cash in hand with RBI 1,93,000 my dears. 1,93,000 ಒಂದೇ ಇರೋದು. Schedule number 7 money at call on short notice my dears. 80,000 ಒಂದೇ ಕಂಟೆಂಟ್ my dears ಇರೋದು. 80,000 ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. Schedule number 7. Schedule number 8 investments my dears. ಎರಡಿದೆ. Investment on my dears ಇದು investment. Investment on government securities 6 lakhs. Investment on shares 50,000 my dears. ಎರಡು ಕಂಟೆಂಟ್ my dears. Investment on government securities, investment on securities my dears. 6,50,000 total my dears. Wrong ಇದ್ರೆ ಹೇಳಿ, wrong ಇದ್ರೆ ಹೇಳಿ. Schedule number 9 bills purchased on discount, advances my dears. Bills purchased on discount 50,000, 2,25,000. 50,000, 2,25,000 total 2,75,000 my dears. 2,25,000 loans, cash credit and overdraft, sir. ಇನ್ನೂ ಒಂದಿದೆಯಾ Sir, 2,25,000 loans, cash credit and overdraft. ಬರ್ತಿಲ್ಲ ಸರ್. ಲೋನ್ಸ್ ಕ್ಯಾಶ್ ಕ್ರೆಡಿಟ್ಸ್ ಅಂಡ್ Overdrafts. ಹಾಂ ಸರ್. ಓವರ್ಡ್ರಾಫ್ಟ್ಸ್ ಕರೆಕ್ಟ್ ಇದೆಯಾ? ಹಾಂ ಸರ್. 50,000 ಪ್ಲಸ್ 2,25,000 2,75,000 ಟೋಟಲ್ ಕರೆಕ್ಟಾ? ಹಾಂ ಸರ್. Right. Schedule number 10 my dears. Premises and machinery 50,000 plus 43,800 my dears. 50,000 plus 43,800 it total leads to 93,800. Correct? Yes sir. Wait a minute. 93,800 my dears. 93,800 total 93,800 my dears. Then my dears schedule number 11 other assets interest occurred on investment my dears. Interest accrued ಅಂತಿದೆಯಲ್ವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ my dears. Interest occurred on investment 4,000 my dears. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಇದು ಮಿಸ್ ಆಗಿದೆ. ಇದು ಶೆಡ್ಯೂಲ್ ನಂಬರ್ 11 ಅಲ್ಲಿ ಬರೋದನ್ನ ಶೆಡ್ಯೂಲ್ ನಂಬರ್ 5 ಅಂತ ಟ್ರೀಟ್ ಮಾಡ್ಬಿಟ್ಟಿದ್ವಿ. ಶೆಡ್ಯೂಲ್ ನಂಬರ್ 12 ಎಂಡಾರ್ಸ್ಮೆಂಟ್ ಆಫ್ ಬಿಲ್ my dears. ಮೈನರ್ ಶೆಡ್ಯೂಲ್ ಎಲ್ಲೂ ಕೌಂಟ್ ಆಗೋಲ್ಲ. ಸೊ 57,500 my dears. ಇಷ್ಟಕ್ಕೆ ಬ್ಯಾಲೆನ್ಸ್ ಶೀಟ್ ಮುಗಿಯುತ್ತೆ. ಶೆಡ್ಯೂಲ್ ನಂಬರ್ 13 ಬಂದ್ರೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ my dears 1,30,000 rupees ಇದೆ. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ 4,000 ಇದೆ. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಮೈನಸ್ ಮಾಡಿದೀನಿ ಮೈ ಡಿಯರ್ಸ್. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ತರ 335 ಇದೆ ಮೈ ಡಿಯರ್ಸ್. ಸೊ 1,30,000 ಪ್ಲಸ್ 4,000 1,34,000 ಮೈನಸ್ 335 ಮಾಡಿದ್ರೆ 1,33,665 ಕರೆಕ್ಟಾ? ಕರೆಕ್ಟ್ ಇದೆಯಾ ಹೇಳಿ, ಚೆಕ್ ಮಾಡಿ ಹೇಳಿ. ಕರೆಕ್ಟ್ ಇದೆಯಾ? 1,33,665 rupees my dears. Correct idea? Schedule number 14 nil, schedule number 15 nil my dears. ಈ ಪ್ರಾಬ್ಲಮ್ ಅಲ್ಲಿ schedule number 14 schedule number 16 ಎರಡು 15 ಎರಡು ನಿಲ್ಲ. schedule number 16 ಬಂದಾಗ salary to staff 30,000, directors fees 18,000, rent and rates 2,300, general expenses 27,400, stationery 8,500 my dears. ಇನ್ ಯಾವ್ದಾದ್ರು ಇದ್ರೂ ಹೇಳಿ. ಇದ್ರ ಟೋಟಲ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಹೇಳಿ ಮೈ ಡಿಯರ್ಸ್. 86,200 ಟೋಟಲ್ ಮೈ ಡಿಯರ್ಸ್. 86,200 ಟೋಟಲ್ ಕರೆಕ್ಟ್ ಇದೆಯಾ? 86,200 ಕರೆಕ್ಟ್ ಇದೆಯಾ? ಇವರು ಯಾರು ಚಾರ್ಟ್ ಮಾಡಿದ್ರೆ ಒಂದು ನಿಮಿಷ ಮೈ ಡಿಯರ್ಸ್. ಎಸ್ ಓಕೆ ನಂದಿನಿ ಆರ್ ವಿನಯ್ ಓಕೆ HM ಓಹೋ ವಿನಯ್ HM ಮೆಸೇಜ್ ಮಾಡಿದ್ದಾರೆ. ಹೋಗು ನಾನು ಬಂದಿದ್ದೀನಿ ಅಂತ ಗೊತ್ತಾಗ್ಲಿ ಅಂತ. ಆಯ್ತಪ್ಪ. Rural Bank Limited profit or loss account for the year ended 31st March 2020 my dears. My dear schedule number 13 1,33,665 ಇದೆ. schedule number 14 other incomes nil ಇದೆ my dears. ಅಲ್ಲಿಗೆ total income indicate as A my dears. Total income indicate as A ಒಂದೇ ಇರೋದು 1,33,665 my dears. schedule number 13 and schedule number 14 total 1,33,665 indicate as total income A my dears. Then expenditure my dears.
Schedule number 14, 15, interest expended, nil ಇದೆ my dears. Operating expenses, schedule number 16, 86,200 ಇದೆ my dears. 86,200 ಇದೆ. ಬೇರೆ provisions and contingencies ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ my dears. Provisions and contingencies ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ, nil. ಅಲ್ಲಿಗೆ total expenditure indicate as B. Total expenditure indicate as B, 86,200 my dears. 86,200 indicate as B my dears. Then profit or loss my dears. Profit or loss. Profit during the year A minus B. Profit during the year A minus B my dears. 1,33,665 minus 86,200 my dears. Minus 47,465. 47,465 sir. ಹೌದಾ? 40 sir. 7,465. 94,200 ಅಲ್ವಾ? ಇಲ್ಲ ಸರ್. 47 ಓಕೆ ಮಾಡಿ. ಎಷ್ಟು ಬರುತ್ತೆ? 47,465. 465 wait a minute my dears. sir. 465 ಕರೆಕ್ಟ್ ಇದೆಯಾ? 47,465 ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. And opening balance of profit and loss account 42,000. 42,000 add ಮಾಡಿದ್ರೆ ಎಷ್ಟು ಬರುತ್ತೆ? 16,000 sir. 16 sir. Yes sir. ಆಯ್ತು ಟೋಟಲ್ ಏನು? 47 plus 16 57 63,465 sir. 63,465. Okay. Then my dears, statutory reserve my dears. Transfer to 11,000. ಒಂದು ನಿಮಿಷ. 47,465 ಅಲ್ಲೇನಮ್ಮ? sir. 465 into 25% ಮಾಡಿದ್ರೆ ಎಷ್ಟು ಬರುತ್ತಮ್ಮ? 11,866.2. ಒಂದು ನಿಮಿಷ. 11,866.2 sir. 866.2 that is statutory reserve my dears. My dear, schedule number 2 ಅಲ್ಲಿ ತಗೊಂಡಿರ್ತೀನಿ. Schedule number 2 ಅಲ್ಲಿ ಕನ್ಸಿಡರ್ ಮಾಡಿರ್ತೀವಿ statutory reserve. Then transfer to any other reserves ಯಾವುದು ಇಲ್ಲ my dears. Balance carried sir. Interim dividend ಇದೆ sir. Sir, interim dividend 17,000. sir. Wait a minute. Interim dividend. How much? 17,000 sir. 17,000 right my dears. 63,465 ಅಲ್ಲಿ 11,866.2 minus 17,000 ಲೆಸ್ ಮಾಡಿ. 34,598.8 sir. 34,598.8 sir. 0.8 ರೈಟಾ ಮೈ ಡಿಯರ್ಸ್? ಈಗೇನು ರೆಡ್ ಮಾರ್ಕ್ ಅಲ್ಲಿ ಇದೆ ಇವೆರಡನ್ನೂ ಶೆಡ್ಯೂಲ್ ನಂಬರ್ 2 ಗೆ ಕ್ಯಾರಿ ಮಾಡಬೇಕಾಗುತ್ತೆ. 11,866.2 34,598.8 ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 2 ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕು ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 2 ಕರೆಕ್ಟ್ ಇದೆಯಾ ನೋಡಿ? 11,866.2 34,598.8. ಸೊ ಅಲ್ಲಿಗೆ ಶೆಡ್ಯೂಲ್ ನಂಬರ್ 2 2,96,465 2,96,465 ಬರುತ್ತೆ ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೆನ್ ವಿ ಆರ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ ಮೈ ಡಿಯರ್ಸ್. ಬ್ಯಾಲೆನ್ಸ್ ಶೀಟ್ ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ 5 lakhs ಕರೆಕ್ಟ್ ಇದೆಯಾ? ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 2,96,465 ಈಗ ತಾನೇ ಟೋಟಲ್ ಮಾಡ್ಕೊಂಡ್ವಿ. ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್ಸ್ 4,99,000 ಕರೆಕ್ಟಾ? ಶೆಡ್ಯೂಲ್ ನಂಬರ್ 3. ಶೆಡ್ಯೂಲ್ ನಂಬರ್ 4 ನಿಲ್ ಬಾರೋಯಿಂಗ್ಸ್ ಈ ಪ್ರಾಬ್ಲಮ್ ಅಲ್ಲಿ ನಿಲ್ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 5 335 rupees. ಶೆಡ್ಯೂಲ್ ನಂಬರ್ 5 ಅದರ್ ಕಾಂಟಿಂಜೆಂಟ್ ಅದರ್ ಲಯಬಿಲಿಟೀಸ್ ಅಂಡ್ ಕಾಂಟಿಂಜೆನ್ಸೀಸ್ 335 ಟೋಟಲ್ 12,95,800 ಕರೆಕ್ಟ್ ಆಗಿದೆಯಾ ನೋಡಿ? Yes sir. 12,95,800. Then go to the assets my dears. Assets cash and balance with RBI 1,93,000. Cash and balance with RBI 1,93,000. Money at call and short notice 80,000. Schedule number 7. Investment schedule number 8 6,50,000. Advances schedule number 9 2,75,000. Fixed asset schedule number 10 93,800. Other asset schedule number 11 4,000. Make it total my dears. ಇಷ್ಟು ಟೋಟಲ್ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತಿದೆಯಾ ಇಲ್ಲ ಚೆಕ್ ಮಾಡಿ. ಸರ್ ಟ್ಯಾಲಿ ಆಗ್ತಿದೆ ಸರ್. 12,95,800. 12,95,800. ಇದೆಲ್ಲ ಆದ್ಮೇಲೆ ನೀವು ಸಪರೇಟ್ ಆಗಿ ಅದರ್ ಕಾಂಟಿಂಜೆಂಟ್ ಲಯಬಿಲಿಟೀಸ್ 12 ಮೈನರ್ ಮೈ ಡಿಯರ್ಸ್ ಇದನ್ನ ಟೋಟಲ್ ಗೆ ತಗೊಳ್ಳೋಂಗಿಲ್ಲ.
57,500. ಇಷ್ಟೇ ಮೈ ಡಿಯರ್ ಪ್ರಾಬ್ಲಮ್. ಮೈ ಡಿಯರ್ ಶೆಡ್ಯೂಲ್ಸ್ ಒಂದು ಕರೆಕ್ಟ್ ಇದ್ರೆ 99% ಪ್ರಾಬ್ಲಮ್ ರಾಂಗ್ ಆಗಿಲ್ಲ. ಮೈ ಡಿಯರ್ಸ್ ಜಯನಗರ ಬ್ರಾಂಚ್ ನೋಡೋಣವಾ ಇದು ಜಯನಗರ್ ಬ್ರಾಂಚ್ ಮೈ ಡಿಯರ್ಸ್ ಜಯನಗರ್ ಬ್ರಾಂಚ್. ವೇಟ್ ಎ ಮಿನಿಟ್. Wait a minute, my dears. Wait a minute. All right. My dears. Wait a minute. My dears, glancing correct ಆಗಿದ್ರೆ ಪ್ರಾಬ್ಲಮ್ 99% ರಾಂಗ್ ಆಗಲ್ಲ my dears. ರಾಂಗ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗೋಗುತ್ತೆ. ಬಟ್ ನೀವು ಗ್ಲಾನ್ಸೇ ರಾಂಗ್ ಮಾಡ್ಕೊಂಡ್ರೆ my dears ಏನು ಮಾಡಕ್ಕಾಗಲ್ಲ, ಪ್ರಾಬ್ಲಮ್ ರಾಂಗ್ ಆಗೋಗುತ್ತೆ. ಯಾವ್ದಿದು, ಯಾವ್ದು ಬ್ಯಾಂಕ್ ಇದು? ಬಿ ಬ್ಯಾಂಕ್ ಲಿಮಿಟೆಡ್ ಜಯನಗರ. ಬಿ ಬ್ಯಾಂಕ್ ಲಿಮಿಟೆಡ್ ಜಯನಗರ್ ಅಲ್ವಾ? ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಬಿ ಬ್ಯಾಂಕ್ ಲಿಮಿಟೆಡ್ ಜಯನಗರ್, ರೈಟ್ ಮೈ ಡಿಯರ್ಸ್. ಮೈ ಡಿಯರ್ಸ್ ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ ಎಷ್ಟು ಬರುತ್ತೆ? 13 ಸರ್. ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ? 1 ಬರುತ್ತೆ. ರಿಸರ್ವ್ ಫಂಡ್ 2 ಬರುತ್ತೆ. ಡೆಪಾಸಿಟ್ಸ್ 3 ನಾ? 3. ಎಸ್ ಸರ್. ಮೈ ಡಿಯರ್ಸ್ ವೆರಿ ಇಂಪಾರ್ಟೆಂಟ್, ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ಫೀಸ್. ಮೈ ಡಿಯರ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟ್ ಕಾಲಮ್ ಅಲ್ಲಿ ಅಮೌಂಟ್ ಇದೆ, ಇದು ಡೆಬಿಟ್ ಕಾಲಮ್ ಅಲ್ಲೂ ಬರುತ್ತೆ. ಇವೆರಡು ಡೆಬಿಟ್ ಕಾಲಮ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಟ್ರಾವೆಲರ್ಸ್ ಚೆಕ್ ಲೆಟರ್ಸ್, ಟ್ರಾವೆಲರ್ಸ್ ಲೆಟರ್ಸ್ ಮೈ ಡಿಯರ್ಸ್ ಟ್ರಾವೆಲರ್ಸ್ ವೇಟ್ ಎ ಮಿನಿಟ್. ಟ್ರಾವೆಲರ್ಸ್ ಲೆಟರ್ಸ್ ಮೈ ಡಿಯರ್ಸ್ ಇವೆರಡೂನು ಡೆಬಿಟ್ ಕಾಲಮ್ ಅಲ್ಲಿ ಆದ್ರೂ ಬರ್ಬೋದು, ಕ್ರೆಡಿಟ್ ಕಾಲಮ್ ಅಲ್ಲಿ ಆದ್ರೂ ಬರ್ಬೋದು ಮೈ ಡಿಯರ್ಸ್. ಡೆಬಿಟ್ ಕಾಲಮ್ ಅಲ್ಲಿ ಬಂದ್ರೆ ಟ್ರೀಟ್ಮೆಂಟ್ ಚೇಂಜ್ ಇರುತ್ತೆ, ಶೆಡ್ಯೂಲ್ ನಂಬರ್ ಚೇಂಜ್. ಬಟ್ ಇಲ್ಲಿ ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ, ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರ್ಬೋದು, ತಗೋಬೇಕು ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 5 ಇಂಪಾರ್ಟೆಂಟ್ ಮೈ ಡಿಯರ್ಸ್. ಇಂತವೇ ಒಂದೊಂದು ಮಿಸ್ ಆಗಿ ಬಂದ್ಬಿಡುತ್ತೆ. ಗಿಫ್ಟ್ ಚೆಕ್ಸ್ ಶೆಡ್ಯೂಲ್ ನಂಬರ್ 5 ಮೈ ಡಿಯರ್ಸ್. ಪೆನ್ಷನ್ ಫಂಡ್ ಶೆಡ್ಯೂಲ್ ನಂಬರ್ 5 ಮೈ ಡಿಯರ್ಸ್. ಬಾರೋಯಿಂಗ್ ಫ್ರಮ್ ಬ್ಯಾಂಕ್ ಶೆಡ್ಯೂಲ್ ನಂಬರ್ 4. ಅನ್ಕ್ಲೈಮ್ಡ್ ಡಿವಿಡೆಂಡ್ ಶೆಡ್ಯೂಲ್ ನಂಬರ್ 5 ಮೈ ಡಿಯರ್ಸ್, ಅನ್ಕ್ಲೈಮ್ಡ್. ರೆಂಟ್ ಅಕರ್ಡ್ ಏನಿದು, ಒಂದು ನಿಮಿಷ ಮೈ ಡಿಯರ್ಸ್, ಒಂದು ನಿಮಿಷ. ರೆಂಟ್ ಅಕರ್ಡ್ ಸೆಕ್ಯೂರಿಟೀಸ್ ಮೈ ಡಿಯರ್ಸ್, ರೆಂಟ್ ಅಕರ್ಡ್ ಸೆಕ್ಯೂರಿಟೀಸ್ ಮೈ ಡಿಯರ್ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ, ಶೆಡ್ಯೂಲ್ ನಂಬರ್ 14. ಅದರ್ ಇನ್ಕಮ್ಸ್ ಕಮಿಷನ್ ಶೆಡ್ಯೂಲ್ ನಂಬರ್ 14 ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಬರುತ್ತೆ ಮೈ ಡಿಯರ್ಸ್. ಬಿಲ್ಸ್ ಪೇಯಬಲ್ ಎಷ್ಟರಲ್ಲಿ ಬರುತ್ತೆ? ಬಿಲ್ಸ್ ಪೇಯಬಲ್ ಶೆಡ್ಯೂಲ್ ನಂಬರ್ 5 ಮೈ ಡಿಯರ್ಸ್. ಬಿಲ್ಡಿಂಗ್ಸ್ ಶೆಡ್ಯೂಲ್ ನಂಬರ್ 10. ಮನಿ ಅಟ್ ಕಾಲ್ ಆನ್ ಶಾರ್ಟ್ ನೋಟಿಸ್ 7. ಫರ್ನಿಚರ್ 10 my dear, schedule number 10. Cash in hand 6 my dear, schedule number 6. Cash at bank 6. Investment 8 my dears. Loan, cash credit and overdrafts ಎಷ್ಟು schedule number ಇದಾ? 9 ಅನ್ಕೋತೀನಿ. 9 ಕರೆಕ್ಟಾ? 9. Loans, overdraft and cash credit 9. Interest on deposits my dears. Interest on deposits schedule number 15 ಅಲ್ಲಿ ಬರುತ್ತೆ my dears. Schedule number 15. Audit fees schedule number 16 ಅಲ್ಲಿ ಬರುತ್ತೆ. Audit fees schedule number 16. Salary schedule number 16. Directors fees schedule number 16. Printing and stationery schedule number 16. Depreciation schedule number 16. So non banking assets ಯಾವ್ದ್ರಲ್ಲಿ ಬರುತ್ತೆ? Non banking 11 sir. Schedule number 11 sir. Other expenses schedule number 16. Gold schedule number 8 ಜ್ಞಾಪಕ ಇಟ್ಕೊಳ್ಳಿ. Silver schedule number 8 my dears. Gold schedule number 8, silver schedule number 8. Because investment on gold, investment on silver ಅಂತ my dears. ಅದರ ಅರ್ಥ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್, ಇನ್ವೆಸ್ಟ್ಮೆಂಟ್ ಆನ್ ಸಿಲ್ವರ್ ಅಂತ. ಮೈ ಡಿಯರ್ಸ್ ಯಾರಾದ್ರೂ ಚೆಕ್ ಮಾಡಿದಿರಾ ಟ್ರಯಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆಯಾ? ಚೆಕ್ ಮಾಡಿದಿರಾ? ಏನಕ್ಕೆ ನಾನು ಪ್ರಾಬ್ಲಮ್ಸ್ ಕಳಿಸಿರೋದು ನಿಮ್ಗೆ? ಚೆಕ್ ಮಾಡಕ್ ಆಗಲ್ಲ ಅಂತನಾ? ಏನಕ್ಕೆ ಪ್ರಾಬ್ಲಮ್ ಕಳಿಸಿರೋದು ನಾನು? ಚೆಕ್ ಮಾಡಿದಿರೇನ್ರಿ? ಟ್ರಯಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆಯಾ? ಯಾರೋ ಮೆಸೇಜ್ ಮಾಡೋದ್ರಪ್ಪ ನಿಮ್ಗಿಂತ. ಎಸ್ ಸರ್, ಸುಷ್ಮಾವತಿ ಚೆಕ್ ಮಾಡಿದಾರಂತೆ. ಟ್ಯಾಲಿ 12,95,800. ಇವ್ರೇನು ಒಬ್ರು ನೋಡಿದ್ರೆ ಎಸ್ ಆರ್ ಅಂತಾರೆ, ಒಬ್ರು ನೋಡಿದ್ರೆ ಸುಷ್ಮಾವತಿ ಎಸ್ ಆರ್ ಅಂತಾರೆ, ಇವ್ರು ನೋಡಿದ್ರೆ ನಿರ್ಮಲಾ ಎಸ್ ಆರ್ ಅಂತಾರೆ, ನಂದಿನಿ ಯಾರು ನೋಡಿದ್ರೆ 12,95,800 ಬರುತ್ತೆ ಟ್ಯಾಲಿ ಅಂತಾರೆ. ಈ ಪ್ರಾಬ್ಲಮ್ ಟ್ಯಾಲಿ ಕರೆಕ್ಟ್ ಇದೆಯಾ ಫಸ್ಟ್ ಚೆಕ್ ಮಾಡ್ಬೇಕು. ಈ ಪ್ರಾಬ್ಲಮ್ ಟ್ಯಾಲಿ ಕರೆಕ್ಟ್ ಇದೆಯಾ? 28,40,000. ಯಾರು ಚೆಕ್ ಮಾಡಿರೋರು ಹೇಳ್ರಿ ಮೇಡಮ್ ಅವರೇ, ಚೆಕ್ ಮಾಡಿರೋರು ಹೇಳ್ರಿ.
ಏನ್ ಮಾಡ್ತಿದ್ದೀರಾ? ಅದು ಟ್ಯಾಲಿ ಆಗಿಲ್ಲ ಅಂದ್ರೆ ನಾವು ಮಾಡೋ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ. ರೈಟ್, ನೀವು ಮಾಡಲ್ಲ, ಅದಾಗಲ್ಲ, ಯಾಕೆ ಸುಮ್ಮನೆ ಮೈ ಡಿಯರ್ಸ್. ಹಾಗೆ ಅಡ್ಜಸ್ಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. Provide 5,000 rebate on bill discounted, my dears. Provide 5,000 for rebate on bill discounted. Rebate on bill ಸರ್ discounted. ಟ್ಯಾಲಿ ಆಗುತ್ತೆ ಸರ್. -13 and -13 and 5, my dears. Schedule number 5. -13 and 5, my dears. Rebate on bill discounted. Then, my dears, bills for collection. Schedule number 12, my dears. Provide for bad debts. ಯಾವ್ಯಾವ್ದ್ರಲ್ಲಿ ಬರುತ್ತೆ bad debts? Schedule number 5, correcta? Bad debts 5 ಅಲ್ಲಿ ಬರುತ್ತೇನಪ್ಪ. Then P&L account, my dears. Profit and loss account, my dears. Profit and loss account. Schedule number 5 and profit and loss account ಅಲ್ಲಿ ಬರುತ್ತೆ. So bills for collection direct schedule number 12 ಅಲ್ಲಿ ಬರುತ್ತೆ, my dears. Direct schedule number 12. ಇದು 5 and profit and loss account. Provide rupees 2,500 for income tax. Income tax, my dears. Same treatment, my dears. 5 again schedule number 5 and profit and loss account, my dears. Profit and loss account schedule number 5. Liability on bill discounted, my dears. Liability on bill discounted schedule number 12 ಅಲ್ಲಿ ಬರುತ್ತೆ. Don't worry, schedule number 12 ಅಲ್ಲಿ, my dears, ಬರೋದು schedule number 12 minor. Then liability outstanding on forward exchange, my dears. Liability outstanding on forward exchange, same, my dears. Schedule number 12 ಬರುತ್ತೆ, my dears. Schedule number 12 ಬರುತ್ತೆ. Directors proposed 5%. Directors proposed dividend on 5%. ಒಂದು ನಿಮಿಷ. Directors proposed dividend, ಒಂದು ನಿಮಿಷ, dividend 5%, my dears. 5% on share capital. Directors proposed 5% on share capital, my dears. My dears, schedule number 5, then profit and loss account, my dears. Then profit and loss account, my dears. Profit and loss account. This is called classification of schedules, my dears. Classification of schedules, my dears. ನೋಡ್ಕೊಳ್ಳಿ. Provide rebate -13 5 ಅಲ್ಲಿ ಬರುತ್ತೆ. Bills for collection 12 ಅಲ್ಲಿ ಬರುತ್ತೆ. Bad debts 5 and profit and loss account ಅಲ್ಲಿ ಬರುತ್ತೆ. Income tax 5 and profit and loss account ಅಲ್ಲಿ ಬರುತ್ತೆ. Liability on bill discounted 12. Liability outstanding on forward exchange product 12 ಅಲ್ಲಿ ಬರುತ್ತೆ, my dears. 12 ಅಲ್ಲಿ ಬರುತ್ತೆ. Again, my dears, directors proposed dividend also 5 and schedule number profit and loss account ಅಲ್ಲಿ ಬರುತ್ತೆ, my dears. Profit and loss account 5 ಬರುತ್ತೆ. Right, my dears. Schedule number 1 ಒಂದೇನ ಇರೋದು share capital ಒಂದೇ ಇರೋದು, my dears. schedules ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ. Schedule number 1 share capital 6 lakhs ಕರೆಕ್ಟ್ ಇದೆಯೋ ಚೆಕ್ ಮಾಡ್ಕೊಂಡು ನನಗೆ ಹೇಳ್ತಾ ಇರಬೇಕು. ಇದು ರಾಂಗ್ ಆದ್ರೆ ಎಲ್ಲವೂ ರಾಂಗ್. Reserves and surplus, my dears. Reserves and surplus, wait a minute, my dears. ಅದರಲ್ಲಿ ರಿಸರ್ವ್ ಫಂಡ್ ಅಂತ ಒಂದಿದೆ. ರಿಸರ್ವ್ ಫಂಡ್ ಅಂತ ಒಂದೇ ಇರೋದು, my dears. 3 lakhs. ಸ್ಟ್ಯಾಟ್ಯೂಟರಿ ರಿಸರ್ವ್ ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಬರಬೇಕು, ಬಂದ ಮೇಲೆ ಬರೆಯೋಣ, my dears. ಅದು ಕಂಪ್ಲೀಟ್ ಆಗೋಲ್ಲ. Schedule number 3 deposits, my dears. Deposits ಒಂದೇ ಇರೋದು ಅನ್ಕೊಂಡಿದ್ದೀನಿ. 8 lakhs ಇದೆ. ಒಂದೇನಾ ಜಾಸ್ತಿ ಇದೆಯಾ? ಅಷ್ಟೇ ಸರ್. ಡೆಪಾಸಿಟ್ಸ್ ಅಂತಾನೆ ಇದೆ. ಡೈರೆಕ್ಟ್, ಓಕೆ, ಡೈರೆಕ್ಟ್. Schedule number 8 lakhs. Schedule number 4 borrowings from bank 75,000. ಒಂದೇ ಕಂಟೆಂಟ್ ಇರೋದು, ಒಂದೇ ಕಂಟೆಂಟ್ ಬರ್ದಿದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ ಶೆಡ್ಯೂಲ್ ನಂಬರ್ 5 ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, my dears. ಮೇಜರ್ ರೋಲ್ ಶೆಡ್ಯೂಲ್ ನಂಬರ್ 5 ಇರುತ್ತೆ, my dears. ಮೇಜರ್ ರೋಲ್ ಹೆಂಗೆ ಅಂದ್ರೆ ಇಲ್ಲಿ ಇರುತ್ತೆ ನೋಡಿ, my dears. ಒಂದು ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ಫೀಸ್. ಶೆಡ್ಯೂಲ್ ನಂಬರ್ 5 ತಗೊಂಡಿದ್ದೀನಿ, my dears. 2 lakhs ಕರೆಕ್ಟಾ? ಶೆಡ್ಯೂಲ್ ನಂಬರ್ 5 ಅನ್ನು ಮಾರ್ಕ್ ಮಾಡಿರೋದಾ ನೋಡಿ. ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ಫೀಸ್ ಶೆಡ್ಯೂಲ್ ನಂಬರ್ 5 ಕರೆಕ್ಟ್ ಇದೆ, ಓಕೆನಾ, my dears. Schedule number 5 play a major role, my dears. Travelers letter 3 lakhs, my dears. Gift check 60,000, my dears. Pension fund 1 lakh, my dears. Unclaimed dividend 25,000, my dears. Bills payable 10,000, my dears. Provide for bad debts 1,250, my dears. Income tax 2,500, my dears. Rebate on bill discounted 5,000, my dears. Proposed dividend, my dears. It is very 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 important, my dears. Proposed dividend 36,000 into 5/100 ಮಾಡ್ಕೊಂಡಿದ್ದಾರೆ, my dears. ಇದು ರಾಂಗ್ ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೋ ನೋಡ್ಕೊಳ್ಳೋಣ, my dears. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೋ ನೋಡ್ಕೊಳ್ಳೋಣ. ಅವ್ರು 5% ಕೇಳಿದ್ದಾರೆ, ಸೊ ನಾವು ಕ್ಯಾಲ್ಕುಲೇಟ್ ಮಾಡೋಣ ಈಗ.
ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೋ ಪ್ರಪೋಸ್ ಡಿವಿಡೆಂಡ್ ಅದ್ರ ಮೇಲೆ ಮಾಡ್ಕೋಬೇಕು ಮೈಡಿಯರ್ಸ್. 30,000 ಇದೆ ನೋಡೋಣ. ನಂದಿನಿ ರೈಸ್ ಹ್ಯಾಂಡ್. ಏನು ನಂದಿನಿ ಅವ್ರ ಸಮಸ್ಯೆ? ನಂದಿನಿ 900 ಡಿಫರೆನ್ಸ್ ಬರ್ತಾ ಇದೆಯಂತೆ, ಯಾರಾದ್ರೂ ಚೆಕ್ ಮಾಡಿ ಹೇಳ್ತೀರಾ? ಟ್ರಯಲ್ ಬ್ಯಾಲೆನ್ಸ್ 900 ಡಿಫರೆನ್ಸ್ ಇದೆಯಂತೆ, ಚೆಕ್ ಮಾಡಿ ಮೈಡಿಯರ್ಸ್. ಇದೊಂದು ಕ್ಯಾಲ್ಕುಲೇಷನ್ ಇಡೋಣ. ಸೊ ದೆನ್ ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎರಡು ಟೋಟಲ್ ಮಾಡ್ಕೊಂಡ್ರೆ 2,75,000 3,25,000 ಮೈಡಿಯರ್ಸ್ 6 lakhs rupees 6 lakhs rupees. ಓಕೆನಾ? ಸೊ ದಟ್ ಈಸ್ ಶೆಡ್ಯೂಲ್ ನಂಬರ್ 6 ಮೈಡಿಯರ್ಸ್. Schedule number 6. Then schedule number 7, money at call and short notice, direct 2,75,000 minus 2,75,000. Schedule number 8, 3 contents ಇದೆ. Investments ಅಂತ ಒಂದಿದೆ, ಗೋಲ್ಡ್ ಒಂದಿದೆ, ಸಿಲ್ವರ್ ಒಂದಿದೆ minus. Gold, silver investment. 1,75,000, 7 lakhs, 4,16,000. 12,91,000 total minus. 12,91,000. Is it right? Check ಮಾಡಿ. 12,91,000. Schedule number 9, advances, loans, overdraft and cash credit 1,14,000 minus 1,14,000. Schedule number 10, ಎರಡು assets ಇದೆ, fixed assets. So building 2,50,000, furniture 40,000, furniture 40,000. So total 2,90,000 rupees minus 2,90,000. Schedule number 11, non-banking assets ಒಂದೇ ಇರೋದು 10,000 minus 10,000. Schedule number 12, ಮೂರ್ ಇದೆ ಮೈಡಿಯರ್ಸ್. Bills for collection, liability are no bill discounted, outstanding exchange forward product. So 10,500, 75,000, 3,000 ಮೈಡಿಯರ್ಸ್. 88,500 total ಮೈಡಿಯರ್ಸ್. 88,500 and minor ಮೈಡಿಯರ್ಸ್. ಈ ಟೋಟಲ್ ನಮ್ಗೇನು ಎಫೆಕ್ಟ್ ಆಗಲ್ಲ. ಇನ್ನು ಶೆಡ್ಯೂಲ್ ನಂಬರ್ 13 ಬಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ 2,60,000 rupees ಇದೆ. ಲೆಸ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ 5,000 ಲೆಸ್ ಮಾಡ್ಕೊಂಡ್ರೆ ಮೈಡಿಯರ್ಸ್ 5,000 ಲೆಸ್ ಮಾಡ್ಕೊಂಡ್ರೆ 2,55,000 ನೆಟ್ ವ್ಯಾಲ್ಯೂಯೇಷನ್ ಬರುತ್ತೆ. ಔಟರ್ ಕಾಲಮ್ ಶೆಡ್ಯೂಲ್ ನಂಬರ್ 13 ಮೈಡಿಯರ್ಸ್. ಇನ್ನು ಶೆಡ್ಯೂಲ್ ನಂಬರ್ 14 ಬಂದ್ರೆ ಅದರ್ ಇನ್ಕಮ್ಸ್ ಮೈಡಿಯರ್ಸ್. ಅದರ್ ಇನ್ಕಮ್ಸ್ ರೆಂಟ್ ಅಕರ್ಡ್ ಅಂಡ್ ಸೆಕ್ಯೂರಿಟೀಸ್ 20,000, ಕಮಿಷನ್ 50,000, ಕಮಿಷನ್ 50. ಟೋಟಲ್ ಇಟ್ ಲೀಡ್ಸ್ ಟು 70,000 ಮೈಡಿಯರ್ಸ್. ಟೋಟಲ್ ಲೀಡ್ಸ್ ಟು 70,000. ಶೆಡ್ಯೂಲ್ ನಂಬರ್ 15, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್, ಅದರಲ್ಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ my dears, deposits. So interest on deposits ಎಷ್ಟು ಬರುತ್ತೆ? 1,75,000 ಬರುತ್ತೆ my dears, 1,75,000. Schedule number 16, operating expenses, audit fees 10,000, salary 50,000, directors fees 5,000, printing and stationery 5,000, depreciation 7,500, other expenses 7,500 my dears. Total 85,000. correct ಇದೀರಾ? ಚೆಕ್ ಮಾಡಿ. Yes sir. 65, 70, 77, 85,500 correct. My dears, ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡೋದಾದ್ರೆ my dear ಶೆಡ್ಯೂಲ್ ನಂಬರ್ 13 ಸರ್ 13 ಅಲ್ಲಿ ರಿಬೇಟ್ ಅದು ಲೆಸ್ ಮಾಡ್ಬೇಕಲ್ವಾ ಸರ್? ಶೆಡ್ಯೂಲ್ ನಂಬರ್ 13 ಹಾ ಸರ್ ಕರೆಕ್ಟ್ ಇದೆ, ಲೆಸ್ ಮಾಡಿದ್ವಲ್ಲ. 2,60,000 ಅಲ್ಲಿ 5 ಲೆಸ್ ಮಾಡಿದ್ವಿ, 2,55,000 my dear. ಶೆಡ್ಯೂಲ್ ನಂಬರ್ 13 2,55,000 rupees ಇದೆ my dear. ಶೆಡ್ಯೂಲ್ ನಂಬರ್ 14 70,000 rupees ಇದೆ. ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಇನ್ಕಮ್ ಇಂಡಿಕೇಟ್ ಆಸ್ ಎ ಅಂತ ಬರುತ್ತೆ my dear. ಟೋಟಲ್ ಇನ್ಕಮ್ ಇಂಡಿಕೇಟ್ ಆಸ್ ಎ ಅಂತ ಬರುತ್ತೆ ನಿಮಗೆ 3,25,000, 3,25,000 ಇಂಡಿಕೇಟ್ ಆಸ್ ಎ my dear. ಶೆಡ್ಯೂಲ್ ನಂಬರ್ 15 ಬಂದಾಗ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ 1,75,000 ಇದೆ. Then operating expenses 85,000 ಇದೆ. ಕರೆಕ್ಟ್ ಇದೆಯಾ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ 85, 1,75,000, 1,75,000, 85 my dears. ಪ್ರಾವಿಷನ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ಎರಡಿದೆ my dears. ಬ್ಯಾಡ್ ಡೇಟ್ಸ್ 1,250 ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಇನ್ಕಮ್ ಟ್ಯಾಕ್ಸ್ 2,500 ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಎರಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತ ಕಂಟೆಂಟ್ my dears. ಇವೆರಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಕಂಟೆಂಟ್ಸ್, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಕಂಟೆಂಟ್ಸ್ my dears. ಯಾವ್ಯಾವುದು? ಬ್ಯಾಡ್ ಡೇಟ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ my dears. ಈಗ ಟೋಟಲ್ ಎಕ್ಸ್ಪೆಂಡಿಚರ್ ಇಂಡಿಕೇಟ್ ಆಸ್ ಬಿ. ಟೋಟಲ್ ಮಾಡ್ಕೊಳ್ಳಿ my dears, ಚೆಕ್ ಮಾಡಿ. 1,75,000 ಪ್ಲಸ್ 85 ಪ್ಲಸ್ 1,250 ಪ್ಲಸ್ 2,500 ಎಷ್ಟು ಬರುತ್ತೆ ನೋಡಿ my dears? 2,63,750. ಕರೆಕ್ಟ್ ಇದೆಯಾ? 2,63,750 my dears. Then ಪ್ರಾಫಿಟ್ ಆರ್ ಲಾಸ್ my dears, ಎ ಮೈನಸ್ ಬಿ. ಲೆಸ್ ಮಾಡಿ my dears, ಲೆಸ್ ಮಾಡಿ. 3,25,000 ಅಲ್ಲಿ 2,63,750 ಲೆಸ್ ಮಾಡಿ. 61,250. 61,250 had opening balance of profit and loss account 40,000. correct ಇದೆಯಾ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನೋಡಿ my dears. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 40 ಕರೆಕ್ಟ್ ಇದೆ ಬಿಡಿ. 40,000 ಆಡ್ ಮಾಡಿ my dears.
40,000 ಆಡ್ ಮಾಡಿ. 61,000 ಗೆ 40,000 ಆಡ್ ಮಾಡಿದ್ರೆ 1,01,250 ಕರೆಕ್ಟ್ ಇದೆ. 1,01,250. ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಮೈ ಡಿಯರ್ 61,250 ನೋಡಿ ಮೈ ಡಿಯರ್ 61,250 into 25% ಮಾಡಿ ಮೈ ಡಿಯರ್ 15,312. 15,312 ಕರೆಕ್ಟ್ ಇದೆಯಾ? Yes, sir. ಕರೆಕ್ಟ್ ಆಗಿದೆಯಾ? ಪ್ರಪೋಸ್ಡ್ Yes, sir. ಡಿವಿಡೆಂಡ್ 30,000 rupees ಬರ್ಬೇಕು ಮೈ ಡಿಯರ್ಸ್. ಯಾವ ತರ ಬರುತ್ತೆ, ಹೆಂಗ್ ಮಾಡ್ಕೊಂಡ್ರೆ 30,000 ಬರುತ್ತೆ? ಪ್ರಪೋಸ್ಡ್ ಡಿವಿಡೆಂಡ್ 5% ಮೈ ಡಿಯರ್ಸ್, 5% ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಮೈ ಡಿಯರ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಮೈ ಡಿಯರ್ಸ್? 6 lakhs, sir. ನೋಡಿ ಇನ್ನೊಂದ್ಸಲ ಚೆಕ್ ಮಾಡಿ. 5 lakhs ಇರ್ಬೇಕು ನೋಡಿ. 6 lakhs Yes, sir. 6 lakhs 6 lakhs Yes, sir. share capital into 5% my dears. 5 divided by 30,000, sir. 100 my dears. So proposed dividend share capital ಮೇಲೆ 6 lakhs into 5 by 100 ಮಾಡ್ಕೊಂಡ್ರೆ 30,000 ಬರುತ್ತೆ. 30,000 ಬರುತ್ತೆ my dears. So ಈ ಒಂದು 15,312 and 30,000 ಲೆಸ್ ಮಾಡಿ my dears. ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಹೇಳಿ. 1,01,250 ಅಲ್ಲಿ 45,312 ಲೆಸ್ ಮಾಡಿ. ಲೆಸ್ ಮಾಡಿ ಹೇಳಿ ಮೈ ಡಿಯರ್ಸ್. Sir, 55,928, sir. 928 8. ಆಯ್ತು. ಸೊ ಈ ಎರಡು ಅಮೌಂಟ್ ನ ಮತ್ತೆ ಪ್ರಪೋಸ್ಡ್ ಡಿವಿಡೆಂಡ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ಹಾಕೋಬೇಕು ಮೈ ಡಿಯರ್ಸ್. ಪ್ರಪೋಸ್ಡ್ ಡಿವಿಡೆಂಡ್ ಇಷ್ಟರ ಮೇಲೆ 6 lakhs ಮೇಲೆ ಮೈ ಡಿಯರ್ಸ್. 6 lakhs into 5 by 100 ಮೈ ಡಿಯರ್ಸ್. ಅದು ಸರ್ ಹೋಯ್ತು. ಮತ್ತೆ ಶೆಡ್ಯೂಲ್ ನಂಬರ್ 2 ಬಂದಾಗ ಈಗ ಹೇಳಿ ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟು ಬಂದಿದ್ದು ನಮಗೆ? ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟು ಬಂದಿದ್ದು? 15,312 300 ಸರ್ ಇದು ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ 55,938 ಸರ್. ಅದು 55,938. 55,938 ಕರೆಕ್ಟಾ? ಟೋಟಲ್ ಮಾಡಿ ಶೆಡ್ಯೂಲ್ ನಂಬರ್ 2 ಟೋಟಲ್ ಮಾಡಿ ಮೈ ಡಿಯರ್ಸ್. ಟೋಟಲ್ ಮಾಡಿ 3,55,70,60,70 71 3,71,250. 3,71,250 ರೈಟ್ ಮೈ ಡಿಯರ್ಸ್. ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ ಅಲ್ವಾ? ಸ್ವಲ್ಪ ರಾಂಗ್ ಆಗಿದೆ ಅಂತ ಹೇಳಿದ್ ನೀವು. ಎಷ್ಟು ಬರುತ್ತಮ್ಮ ಇದು? 55,938 55,938 ರೈಟ್ ಮೈ ಡಿಯರ್ಸ್. ಈಗ ಮೈ ಡಿಯರ್ಸ್ ಬ್ಯಾಲೆನ್ಸ್ ಶೀಟ್ ಬನ್ನಿ. ಶೆಡ್ಯೂಲ್ ನಂಬರ್ 1 5 lakhs ಕರೆಕ್ಟಾ? 6 lakhs ಅದು ಶೆಡ್ಯೂಲ್ ನಂಬರ್ 1 6 lakhs ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 2 ಎಷ್ಟು ಬಂದಿದ್ದು ನಮಗೆ? ಶೆಡ್ಯೂಲ್ ನಂಬರ್ 2 ಹೇಳಿ ಮೈ ಡಿಯರ್ಸ್. ಶೆಡ್ಯೂಲ್ಸ್ ನೋಡ್ಕೊಳ್ಳಿ, ಅಮೌಂಟ್ ಹೇಳಬೇಕು. 3 lakhs. ನಾನು ಪ್ರಿಪೇರ್ ಮಾಡಿಲ್ಲ ಬ್ಯಾಲೆನ್ಸ್ ಶೀಟ್ ನಾನು ಪ್ರಿಪೇರ್ ಮಾಡಿಲ್ಲ. 3,71,250 ಕರೆಕ್ಟಾ? ಎಸ್ ಸರ್. ನೀವೇ ಹೇಳ್ಬೇಕು ಶೆಡ್ಯೂಲ್ಸ್. ಶೆಡ್ಯೂಲ್ ನಂಬರ್ 2 3 lakh. ಇನ್ನು 4 ನಿಮಿಷ ಇದೆ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 3 ಎಷ್ಟು? ಶೆಡ್ಯೂಲ್ ನಂಬರ್ 3 8 lakhs. 8 lakhs sir. ಕರೆಕ್ಟಾ? ಎಸ್ ಸರ್. ಶೆಡ್ಯೂಲ್ ನಂಬರ್ 3 8 lakhs. ಶೆಡ್ಯೂಲ್ ನಂಬರ್ 4 75,000 ಕರೆಕ್ಟಾ? ಎಸ್ ಸರ್. 75,000. ಶೆಡ್ಯೂಲ್ ನಂಬರ್ 5 4 5 ನೋಡ್ಕೊಂಡ್ಬಿಡೋಣಪ್ಪ, ಯಾಕೆ ಡೌಟ್ ನಿಮ್ಗೆ? ಶೆಡ್ಯೂಲ್ ನಂಬರ್ 5 ಶೆಡ್ಯೂಲ್ ನಂಬರ್ 4 75 ಕರೆಕ್ಟ್ ಇದೆ ಮೈ ಡಿಯರ್. ಶೆಡ್ಯೂಲ್ ನಂಬರ್ 5 7,33,750 ಕರೆಕ್ಟಾ? 75,000. ಕರೆಕ್ಟಾ? 7,33,750. ಶೆಡ್ಯೂಲ್ ನಂಬರ್ 5 7,33,750 ಮೈ ಡಿಯರ್ಸ್. ಟೋಟಲ್ ಮಾಡಿ, ಯಾರಾದ್ರೂ ಟೋಟಲ್ ಮಾಡಿ ಕಳಿಸಿ, ಇದನ್ನ ಟೋಟಲ್ ಮಾಡಿ ಕಳಿಸಿ. 25 lakhs 80,000 ಸರ್. ಹೇಳಿ 25 lakhs 80,000. 25 lakh 80,000. 80,000 sir. ಓಕೆ ಡನ್ ಮೈ ಡಿಯರ್ಸ್. ಅಸೆಟ್ಸ್ ಹೇಳಿ. ಶೆಡ್ಯೂಲ್ ನಂಬರ್ 6 ಎಷ್ಟಮ್ಮ? 6 lakhs sir. 6 lakhs. 6 lakhs. ಶೆಡ್ಯೂಲ್ ನಂಬರ್ 7 ಎಷ್ಟಮ್ಮ? 2,75,000. 2,75,000. 2,75,000. ನೆಕ್ಸ್ಟ್
ಇನ್ವೆಸ್ಟ್ಮೆಂಟ್ಸ್ ಶೆಡ್ಯೂಲ್ 12 ನಂಬರ್ lakh 91,000. ಎಷ್ಟಮ್ಮ 12 lakh 91,000, sir. 12,91,000 12,91,000 ನೈಟ್ ಅಡ್ವಾನ್ಸಸ್ ಎಷ್ಟಮ್ಮ 1 lakh 14,000. 1,14,000 okay my dears then fixed assets ಎಷ್ಟಮ್ಮ 2 lakh 90,000, sir. 2 lakh 90,000. 2 lakh 90,000. 2,90,000 okay 2,90,000 right my dears 2,90,000 my dears last in 2 minutes ಇದೆ other assets ಎಷ್ಟಮ್ಮ 10,000, sir. 10,000. okay 10,000 my dears tally ಆಗುತ್ತೇನೋ ನೋಡಿ ಟೋಟಲ್ Yes, sir. Yes, sir. 25 lakhs 80,000, sir. 25 lakhs 80,000. 25 lakh 80,000 25 lakh 80,000 my dears other contingent liabilities ಎಷ್ಟು ಟೋಟಲ್ ಬಂದಿರೋದು ನಮಗೆ 88,000. 88,500. 88,000 500, sir. 88,500 right my dears right so this is called solving of method that is ಯಾವ್ದು my dears ಇದು ಬಿ ಬ್ಯಾಂಕ್ ಜಯನಗರ Yes, sir. B Bank Jayanagar. My dears, so then we are next problem. I will